ನಿಜ ಅದರಲ್ಲಿ ಕರ್ಕೊಂಡು ಹೋಗಿ ಬಂದೆ ಕರ್ಕೊಂಡು ಹೋಗಿ ಅಂತೇಳಿ ಯಾವ ಥರ ಕರ್ಕೊಂಡು ಹೋಗ್ತಾಳ ಗೊತ್ತಿಲ್ಲ. ನಾನು ಸ್ವಲ್ಪ ಓ ಮೈ ಗಾಡ್, ಇಂಪಾರ್ಟೆಂಟ್ ಮರ್ತ್ಬಿಟ್ಟಿದ್ದೀನಲ್ಲ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ ಬನ್ನಿ. ಇವತ್ತು ನನ್ನ ಒಂದು ಮಗಳು ಕೂಕು ನನಗೆ ಬರ್ತಡೇ ಮಾಡ್ತಿದ್ದಾಳೆ. ಆ ಬರ್ತಡೇಗೆ ಯಾವ ಥರ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ನೋಡಿ. ಆಮೇಲೆ ಬಿಹೈಂಡ್ ದ ಸೀನ್ ಇದೆ ಸ್ವಲ್ಪ ಇವತ್ತಿಂದು, ಅದನ್ನು ಅವತ್ತಿಂದ ನೋಡ್ಕೊಬನ್ನಿ. ನಿಜ ಮಾಡ್ತೀವಿ. Thank you so much. Once again, many more happy returns of the day. God bless you. Good luck for your future. All the best. ನಿದ್ದೆಗೊಂಡಾಗ ಒಳ್ಳೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್ ಯು. ಥ್ಯಾಂಕ್ ಯು. ನಾನು ಸ್ವಲ್ಪ ಜಲ್ ಕಲ್ಲು ಎಳೆಯರು ಇದೇ ನನ್ನ ಬರ್ತ್ಡೇ ಡ್ರೆಸ್. ಹೇಗಿದೆ? ನಮ್ಮದು ಬರ್ತಡೇ ಬೇಬಿ ಆಗಿದ್ದೀನಿ ಇವತ್ತು. ಕೂಕೋದು ಎಲ್ಲ ಕೆಲಸ ಎಲ್ಲ ಅರೇಂಜ್ಮೆಂಟ್, ಕೇಕ್ ಸೆಟ್ ಮಾಡ್ತಿದ್ದಾಳೆ. ಈಗ ಬಂದು ಕರ್ಕೊಂಡು ಹೋಗ್ತಾಳೆ ಇರಲ್ಲ. ಹೇಗಿದೆ? ಇದರೆಲ್ಲ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪೆನ್ ಮಾಡಿರ್ತೀನಿ. ಓಕೆ, ನೋಡಿ ಚೆಕ್ ಮಾಡಿ ಬೈ ಮಾಡಿ. ಕೂಕುದು ಚೆನ್ನಾಗಿದೆ ಡ್ರೆಸ್ಸು. ತೋರಿಸ್ತೀನಿ ರೀ, ಅವಳು ಏನೋ ಮಾಡ್ತಾಯಿದ್ದಾಳೆ. ಕೂಕು ಡ್ರೆಸ್ ಇದು, ಅವಳು ಬರ್ತಾಳೆ ಫುಲ್ ತೋರಿಸೋದಕ್ಕೆ. ಅದು ತೋರಿಸ್ತೀನಿ ಕೂಕು, ಆಮೇಲೆ ತೋರಿಸ್ತೀನಿ ನನ್ನ ಡ್ರೆಸ್. ನೋಡಿ ಚೆನ್ನಾಗಿತ್ತು. ಅಲ್ಲೋಗಿ ತೋರಿಸಲ್ಲಿ, ಆಮೇಲೆ ತೋರಿಸಿ ಲೇಟ್ ಆಗುತ್ತೆ. ನಾವು ಎಲ್ಲಂಗಿರಬೇಕು ಅಂತ ನಮಗೂ ಗೊತ್ತು. ಬೇಡ ಸೊಮ್ಮೆ ಅಂಗಡಿ ಎತ್ತು ಹಗ್ಗಲೋ ಮಗ ಇಟ್ಸ್ ಮೈ ಲೈಫ್. ಹಗ್ಗಲೋ ಮಗ ಇಟ್ಸ್ ಮೈ ಲೈಫ್. ಹೇಗಿದೆ ಡ್ರೆಸ್? ಚೆನ್ನಾಗಿದೆ. ಇಯರಿಂಗ್ದು ಕೂಡ ಲಿಂಕ್ ಹಾಕಿರ್ತೀನಿ ನೋಡಿ ಕಮೆಂಟ್ ಬಾಕ್ಸಲ್ಲಿ. ಬೈ ಮಾಡಿ, ಚೆನ್ನಾಗಿದೆ. ಇದು 2 ಪೀಸ್ ಬರುತ್ತೆ. ಕೂಕು ಒಂದು ಸೆಟ್ ತಗೊಂಡಿದ್ದಾಳೆ, ನಾನು ಸೆಟ್ ತಗೊಂಡಿದ್ದೀನಿ. ಒಂದೇ ಬರುತ್ತೆ ಅಂದ್ಕೊಂಡಿದ್ದೆ, ಡಬಲ್ ಬಂದಿದೆ ನೋಡಿ. ಬೈ ಮಾಡಿ, ತುಂಬ ಚೆನ್ನಾಗಿದೆ. ಬಳೆದು ಡ್ರೆಸ್ದು. ಅಯ್ಯಪ್ಪ, ಅಲ್ಲಿ ಬೇರೆ ಒಂದು ಗಂಟೆ ನಿಂತ್ಕೋಬೇಕಂತ ಹೇಳ್ತಾಳೆ. ಕೂತ್ಕೋ ಸಪ್ಪತ್ತು, ಇಲ್ಲಿ ಬೇರೆ ನಿಂತ್ಕೊಳ್ಳೋದಿರುತ್ತೆ ಅಂತ. ಬಟ್ ಈ ಕಡೆ ನೋಡಬೇಡ, ನೋಡೋಲ್ಲ. ಓ ಮೈ ಗಾಡ್, ಇಂಪಾರ್ಟೆಂಟ್ ಮರ್ತ್ಬಿಟ್ಟಿದ್ದೀನಲ್ಲ. ಓ ಮೈ ಗಾಡ್, ಬಟ್ ಲಿಫ್ಟಿಕ್ ಹಾಕ್ತಿದ್ರೆ ಚೆನ್ನಾಗೈತೆ. ಫ್ರೆಂಡ್ಸ್, ನಾನು ಲಿಫ್ಟಿಕ್ಕೆ ಹಾಕಿಲ್ಲ, ಡಬಲ್ ಕಲರ್ ಹಾಕ್ತೀನಿ ಲಿಫ್ಟಿಕ್ನ. ಫಸ್ಟು ರೆಡ್ ಹಾಕ್ತೀನಿ, ಫಸ್ಟ್ ಪಿಂಕ್ ಹಾಕ್ತೀನಿ, ಆಮೇಲೆ ರೆಡ್ ಹಾಕ್ತೀನಿ. ಕೂಕು ಹೆಂಗೆ ಗೊತ್ತಾ ಹಚ್ಚೋದು ಲಿಫ್ಟಿಕ್ಕ? ಹಿಂಗೆ ಹಚ್ತಾಳೆ. ಐ ಆಮ್ ರೆಡಿ. ಯು ಆಲ್ಸೋ ರೆಡಿ? ಡನ್. ರೆಡ್. ಓ ಮೈ ಗಾಡ್, ರೆಡ್ ಅಂತೂ ಸೌದೋಗ್ಬಿಟ್ಟೈತಲ್ಲ ಫ್ರೆಂಡ್ಸ್. ಓ ಸಪ್ಪ, ಬರ್ತಡೇ ಬೇಬಿ ರೆಡಿ ಆದ್ಲು. ನಾನು ಸ್ವಲ್ಪ ನಾವು ಎಲ್ಲಂಗಿರ್ಬೇಕು ಅಂತ ನಮಗೂ ಗೊತ್ತು. ನಾನು ತಂಬಿಗೆ ಬರಬೇಡ, ಸೊಮ್ಮೆ ಅಂಗಡಿ
ಬಂದೆ ಕರ್ಕೊಂಡು ಹೋಗ್ತಾಳಂತೆ. ಬಂದೆ ಕರ್ಕೊಂಡು ಹೋಗಿ ನಾನು ಹೆಣ್ಣಮ್ಮನ ಕರ್ಕೊಂಡು ಹೋಗಿ ಮದುವೆ ರೆಡಿ ಆಗಿರಿ ಹೆಣ್ಣಮ್ಮ. ಮದುವೆ ಮನೆಗೆ ಹೆಣ್ಣಮ್ಮ ಕರ್ಕೊಂಡು ಹೋಗ್ತಾರಲ್ಲ ಹಂಗೆ ಮದುವೆ ಮನೆಗೆ ಛತ್ರಕ್ಕೆ ರೂಮಿಂದ ತಾಳಿ ಕಟ್ಸ ಕರ್ಕೊಂಡು ಹಂಗೆ ಬದಲಾದೆ ಕರ್ಕೊಂಡು ಹೋಗಿ ಬಂದೆ ಕರ್ಕೊಂಡು ಹೋಗಿ ಅಂತೇಳಿ ಯಾವ ಥರ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ. ಕಟ್ಟಿ ಕರ್ಕೊಂಡು ಹೋಗ್ತಾಳೋ ಕಟ್ಟಿ ಕರ್ಕೊಂಡು ಹೋಗ್ತಾಳೋ ಹೆಂಗೆ ಕರ್ಕೊಂಡು ಹೋಗ್ತಾಳೋ ಗೊತ್ತೇ ಇಲ್ಲ. ಐ ನಾಟ್ ಗೆಸ್ ದಟ್. ನಾನು ಸ್ವಲ್ಪ ಅಂತಾಳೆ ತಿರುಗಿ ನೋಡೋಕಿಲ್ಲ. ಏನೇ ತಿರುಗಿ ನೋಡ್ತೀಯಾ ಅಂತಾಳೆ. ಅದೇ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ದ್ಯಾ? ನಾನು ಎಷ್ಟೊತ್ತಿಗೆ ಕೇಕ್ ಕಟ್ ಮಾಡ್ತೀನಿ, ಎಷ್ಟೊತ್ತಿಗೆ ತಿಂತೀನಿ ಕೇಕಾ ಬಂದೆ ಅದ್ಲು. ಬೇರೆ ವೆರೈಟಿ ಇದೆ. ಇದನ್ನೆಲ್ಲ ಎಲ್ಲ ತಗೊಂಡ್ ಬಂದೆಮ್ಮ. ದೇವಾ ನಾನು ಇದೀನ ಭೂಮಿ ಮೇಲೆ ಈಗ. ಯಾಕೆ ಹಂಗೆ ಮಾತಾಡ್ತೀಯ? ಕಣ್ಣು ಮುಚ್ಚಿದ ತಕ್ಷಣ ಏನ್ ಗೊತ್ತಾಗೋದಿಲ್ಲ ಅಂದ್ರೆ ಹಾಗೆ ಅನ್ಸೋದು. ಫ್ರೆಂಡ್ಸ್ ಹೇಗೆ ಕಲ್ತಿದ್ದೀನಿ ನಾನು ಈ ಥರ. ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ ಟೇಪು. ನಾನು ಬರ್ತಡೆ ಬೇಬಿ, ನಾನು ಬರ್ತಡೆ ಗರ್ಲ್. ಇಷ್ಟು ಹಿಂಗೆ ಬರ್ತಡೆ ಮಾಡ್ತಾ ಇದ್ದಾಳೆ. ನಾನು ಇವಳು ಬರ್ತಡೆ ಬರುತ್ತೆ ಔಟ್ಪುಟ್ ಗೊತ್ತಿಲ್ಲ. ಔಚ್. ಹಾಯ್. ಚೆನ್ನಾಗಿ ಕಂಡ್ರೆ ಅದೇ ಖುಷಿ. ಹಂಗಲ್ಲ ಅದೇ ಇದ್ರಲ್ಲಿ ಇಂಗ್ಲೀಷ್ನ ಹಂಗಲ್ಲ ಬರ್ತಡೆ ಮಾಡೋದು. ಓಕೆ ಬೇಗ ನೋಡ್ಬಿಡು. ಆಮೇಲೆ ಲೈಟ್ ಆನ್ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಮುಚ್ಚಿಟ್ಕೊಂಡಿರ್ಬೇಕು. ಆಯ್ತು. ಓ ಮೈ ಗಾಡ್, ಪುಟ್ಟ ಪುಟ್ಟ ಕೈಯಲ್ಲಿ ಯಾವ ಥರ ಮಾಡಿದಾಳೆ ಅರೇಂಜ್ಮೆಂಟ್ ನೋಡೋಣ. ನೋಡ್ಬೇಡ ಇಲ್ಲಿಗ ಕಂಡ್ಬಿಟ್ಟೆ ನೋಡು. ನಿಜ ಚೆನ್ನಾಗೈತಾ? ಸುಳ್ಳು ಹೇಳ್ತಿದ್ಯಾ? ಕಷ್ಟಪಟ್ಟು ಇಷ್ಟೊಂದು ಬಲೂನ್ ಎಲ್ಲ ಬಾಯಿಂದ ಊದಿ ಅದ್ರಕ್ಕೊಂದು ಮಿಷಿನ್ ಅದ್ರ ಬಗ್ಗೆ ಅದು ಇಲ್ಲ ಏನಿಲ್ಲ. ವಾವ್ ಪಾಪಚ್ಚಿ ನನ್ನ ಕಂದಮ್ಮ ನೋಡ್ರಿ ಫ್ರೆಂಡ್ಸ್ ಹೆಂಗೆಲ್ಲ ಮಾಡಿದೆ. ಸೂಪರ್. ಇನ್ನ ಲೈಟಿಂಗ್ಸ್ ಆನ್ ಮಾಡ್ತೀನಿ, ಚೆನ್ನಾಗಿ ಕಾಣುತ್ತೆ ನೋಡೋಣ. ಚೆನ್ನಾಗಿದ್ದ. ನೋಡಿ ನನ್ನ ಮಗಳು ಯಾವ ತರ ಬರ್ತಡೇ ಮಾಡಿದಾಳೆ ಅಂತ. ಇವತ್ತೆಲ್ಲ ಬರೀ ಕೇಕ್ ಹೊಡೆದ್ರೆ ಗೊತ್ತು. ಓ ಮೈ ಗಾಡ್, 1 2 3 4 5 ಕ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದ್ಯಾ? ಇದು ಮಮ್ಮಿ ಅಂತ ಸಿಗ್ಲಿಲ್ಲ, ಅದಕ್ಕೆ ನಾನೇ ಬರ್ದಾಗ್ತೀನಿ. ಇದು ಹ್ಯಾಪಿ ಬರ್ತ್ಡೇ ಅಲ್ಲ? ಚೆನ್ನಾಗಿತ್ತು, ಸೂಪರ್. ನನ್ನ ಮಗಳು ಮಾಡಿದ್ದು ಅರೇಂಜ್ಮೆಂಟ್ ಬರ್ತಡೇ ಹೇಗೆ ಮಾಡಿದಾಳೆ ನೋಡಿ, ನನಗೆ ಹೇಗೆ ಮಾಡ್ತಿದ್ದಾಳೆ ನೋಡಿ. ಓಕೆ, ಕಣ್ಣು ಮುಚ್ಚಿ, ಇನ್ನೊಂದೈತೆ. ಕಣ್ಣು ಮುಚ್ತಾ ಏನೇನೋ ತಲೆ ಮುಚ್ಚಿ ಮಾಡ್ತಿದ್ದಾಳಲ್ಲಪ್ಪ. ನಾನು ಕೂಡ ಒಂದ್ಸಲ ಈ ಥರ ಅವಳಿಗೆ ಬರ್ತಡೇನೆ ಹೊಡೆಲ್ಲ, ಇವಳಾಗಿ ಮಾಡ್ತಿದ್ದಾಳಲ್ಲಪ್ಪ. ಪರವಾಗಿಲ್ಲ, ಕಣ್ಬಿಡು ಬಿಡ.
ಅಲ್ಲ ಕಣ್ಲಿ ಕ್ಯಾಮ್ರಾದಲ್ಲಿ ನೋಡು. ರಾಣಿ ಅಂತ ರಾಣಿ ತರಿಸಿಡೋದಲ್ವಾ. ಚೆನ್ನಾಗಿದ್ದು. ಓ ತುಂಬ ಚೆನ್ನಾಗಿತ್ತು. ವಾವ್ ಚೆನ್ನಾಗಿದೆ. ಸ್ವಲ್ಪ ಸಖತ್ತಾಗಿದ್ದು. ಫ್ರೆಂಡ್ಸ್ ಬನ್ನಿ ಬರ್ತಡೇಗೆ ಕೇಕ್ ಕಟ್ ಮಾಡುವ. ಎಲ್ಲರೂ ವಿಶ್ ಮಾಡಿ. ನಿಂತ್ಕೊ ನಿಂತ್ಕೊ. ಹ್ಯಾಪಿ ಬರ್ತ್ಡೇ ಮಮ್ಮಿ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಲವ್ ಯು ಲಾಟ್ಸ್ ಆಫ್ ಲವ್. ಚೆನ್ನಾಗಿ ಕೂಗೋದು ನಾಯಿ. ಕೂಗು ನಾಯಿ ನನ್ನ ಬರ್ತ್ಡೇ ಹೇಗೆ ಮಾಡ್ತಿದ್ದೆ ನೋಡಿ. ಚೆನ್ನಾಗಿ ಇಷ್ಟ ಆಯ್ತು. ಇಷ್ಟ ಆಗಿದೆ, ಯಾಕೆ ಆಗೋದಿಲ್ಲ? ಇಷ್ಟೆಲ್ಲ ಚೆನ್ನಾಗಿ ಮಾಡಿ ದೇವರನ್ನ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಏನೇನೋ ಮಾಡಿದಾಳೆ ಫ್ರೆಂಡ್ಸ್, ಎಷ್ಟು ಕಷ್ಟಪಟ್ಟು ಮಾಡಿದಾಳೆ ಅಂದರೆ ಅದು ಇಷ್ಟಪಟ್ಟು ಮಾಡಿದ್ದೀನಿ. ಇದದು ಬಿಹೈಂಡ್ ದ ಸೀನ್ ನಮಗೆ ಬೇರೆ ಬ್ಲಾಗಲ್ಲಿ ಬರುತ್ತೆ. ಓಕೆನಾ, ಪ್ರಿಪ್ರೇಷನ್ ಬ್ಲಾಗ್ ಅಂತ ಬರುತ್ತೆ. ಅದರಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ. ಇವಳು ಇದೆಲ್ಲ ಬೈ ಮಾಡಿದ್ರೆ ದೇವರನ್ನ ನಂಗೆ ನಾಟ್ ಗೆಸ್ ದಟ್. ಅದೊಂದು ಚೂರು ಕೂಡ ನಾನು ಗೆಸ್ಸೇ ಮಾಡಿಲ್ಲ. ಒಂದು ಪಾಯಿಂಟ್ ಅಷ್ಟು ನಾನು ಅವಳದು ಏನು ಬೈ ವೇ ಮಾಡಿದಾಳೆ ಅಥವಾ ಏನು ತೊಗೊಂಬಂದಿಲ್ಲ ಅದೇನು ನಾನು ಚೆಕ್ಕೆ ಮಾಡಿಲ್ಲ. ತಂದೆಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ಲು, ನಾನು ನೋಡೇ ಇರಲಿಲ್ಲ. ನಾನು ಕೂಡ ಅಷ್ಟೇ ಫ್ರಾಂಕ್ ಆಗಿದ್ದೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಮೈ ಡಿಯರ್ ಮಮ್ಮಿ. ಹ್ಯಾಪಿ ಬರ್ಡೇ ಟು ಯು. ಮೇ ಗಾಡ್ ಬ್ಲೆಸ್ ಯು. ನೀನು ತಿನ್ನಕ್ಕೆ ಫಸ್ಟ್ ಏನಪ್ಪ? ಇಲ್ಲಿ ತಿನ್ನಿ. ಹೇಗಿದ್ದು? ಗಿಫ್ಟ್ ಇಷ್ಟ ಆಯ್ತು. ಗೂಗಲ್ ಆಗಿ ಏನು ಗಿಫ್ಟ್ ಕೊಟ್ಟಿದ್ದಾಳೆ ನೋಡಿ. ನೋಡೋಣ, ಓಪನ್ ಮಾಡೋಣ. ಇನ್ನೊಂದಿದ್ದು ಏನಪ್ಪ ಅದು ಗಿಫ್ಟು? ಎರಡು ಗಿಫ್ಟು. ಇನ್ನೊಂದೈತಾ? ಕಣ್ಮುಚ್ಚು. ಓ, ಎರಡು ಗಿಫ್ಟ್ ಇವಳೆ ಕೊಟ್ಟವಳೆ. ಇಷ್ಟು ಭಾರ ಐತೆ. ನಾನು ನಿಗೊಂದು ಸಾಂಗ್ ಡೆಡಿಕೇಟ್ ಮಾಡಲ. 3, 2, 1 ಸ್ಟಾರ್ಟ್. ನನ್ನಿಂದೆ ನೆರಳಾಗಿ ನನ್ನೆಲ್ಲ ಗೆಲುವಾಗಿ ಕಣ್ಣಾಚೆ ಉಳಿದಂತ ಮೌನ ನಿತ್ತೇಲು ಮಡಿಲಾಗಿ ಮಳೆಯಲ್ಲಿ ಸೆರಗಾಗಿ ಜೋಪಾನ ಗೈದಂತ ಪ್ರಾಣ ಅಮ್ಮ ದರಿದಿರಿದಿರೋ ಮೂರ್ತಿ ಅಮ್ಮ ಸ್ವರ ಬಡಿತದ ಸಾರಥಿ ಅಮ್ಮ ಧರಿಗಿಳಿದಿರು ಮೂರುತಿ ಸ್ವರ ಬಡಿತದ ಸಾರಥಿ. ಕಾದಿರ ನಾವು ನನ್ನ ಕೋರಿ ಪಾಪ ಕಡಪ ಇದು ಬಗ್ಗಡ ಕಡಪ ಇದು. ನನ್ನ ಸಾಂಗ್ ನಂಗೆ ಇಷ್ಟ ಆಯಿತು. ಸ್ವಲ್ಪ ನಿಜವಾಗಿಯೂ ಸ್ವಲ್ಪ ಸತ್ಯವಾಗಿಯೂ ಕುಣಿರಿ ಚಪ್ಪಾಳೆ ಅಂತ ಕುಡಿಯಿರಿ. ಇನ್ನೊಂದು ಯಾರ ಕಣ ಮಗಳದೊಂದು ಕನಸಿನ ಹಾಡೈತೆ. ನನಗೆ ಹಾಡುಗಳು ನಾಪ್ಕಡೆ ಬರಲ್ಲ ಆ್ಯಕ್ಚುಲಿ. ನನಗೆ ಏನು ಬಿಡು ಪರವಾಗಿಲ್ಲ. ನನಗೆ ಎಷ್ಟು ಬೇಕಷ್ಟು ಕೇರ್ ಮಾಡ್ತೀನಿ. ಯಾವ ಒಂದು ನನಗೆ ಗೊತ್ತಿಲ್ಲ, ನಾನು ಕೇರ್ ಮಾಡೋದು ನೋಡಿ ನಮ್ಮ ಮನೆಗೆಲ್ಲೂ ಕೆಲವು ಟೈಮಲ್ಲಿ ಮಾತಾಡ್ತಾರೆ, ಏನು ಯಾವಾಗಲೂ ಹಿಂದಿ ಕೊಡ್ಬಿಡ್ತೀಯ ಅಥವಾ ಹಂಗೆ ಅಷ್ಟೊಂದು ಕೇರ್ ಮಾಡ್ತೀಯ ಫ್ರೀ ಆಗಿಬಿಡು ಅಂತ. ಆ ಮಟ್ಟಿಗೆ ಕೇರ್ ಮಾಡ್ತೀವಿ ಬಿಟ್ರೆ ಹಾಡೆಲ್ಲ ಡೆಡಿಕೇಟ್ ಮಾಡೋದು ಬರೋದಿಲ್ಲ ನನಗೆ. ನಾನು ನನ್ನ ಕನಸು, ನಾನು ನನ್ನ ಕನಸು.